ನಮಸ್ಕಾರ. ನಾನು ಡಾಕ್ಟರ್ ವಿದ್ಯಾಧರ್ ಸಿ ಪತ್ತಾರ್, ಸ್ಮೈಲ್ ಕೇರ್ ಡೆಂಟಲ್ ಕ್ಲಿನಿಕ್, ಜಮಖಂಡಿ. ನೀವು ದಿನಾಲೂ 2 ಹೊತ್ತು ಹಲ್ಲು ತಿಕ್ತೀರಾ, ಹಾಗೆ ನೀವು ದಿನಾಲೂ ಫ್ಲಾಸ್ ಮಾಡ್ತೀರಾ. ನೆನಪಿಟ್ಟುಕೋರಿ, ನಿಮ್ಮ ಬಾಯಿಯ ಹಲ್ಲುಗಳ ಬಗ್ಗೆ ಮತ್ತು ವಸಡಿಯ ಬಗ್ಗೆ ನಿಮ್ಗೆ ಎಷ್ಟು ತಿಳಿದೈತಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಾರ್ದಂತಾದ ವಿಶಿಷ್ಟತೆಗಳು, ಅಷ್ಟೇ ಭಯಾನಕ ಸತ್ಯಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ನಿಮ್ಗೆ ಯಾರಿಗೂ ತಿಳಿಲಾರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಗಳನ್ನ ನಾ ಇವತ್ತು ಹೇಳ್ಕೊಡ್ತೀನಿ. ಹಾಯ್. ಯಾರ ಬಾಯಿ ಒಳಗ 25,000 ಹಲ್ಲುಗಳಿದಾವೆ ಗೊತ್ತಾ? ನೀವು ಇಡೀ ಜೀವಮಾನದಲ್ಲಿ ಎಷ್ಟು ತಾಸು ಬ್ರಷ್ ಮಾಡ್ತೀರ ಅನ್ನೋದು ನಿಮ್ಗೆ ಗೊತ್ತಾ? ಹಾಗೆ ಇಡೀ ಜಗತ್ತಿನಲ್ಲಿರುವ ಪಾಪ್ಯುಲೇಷನ್ ಅಷ್ಟು ಬ್ಯಾಕ್ಟೀರಿಯಾಗಳು ನಮ್ಮ ಬಾಯಿ ಒಳಗೆ ಇರಬಹುದಾ? ಇದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ನಿಮಗೆ ಹೇಳ್ತೀನಿ. ಹಲ್ಲುಗಳ ಬಗ್ಗೆ ನಿಮ್ಗೆ ಇವತ್ತು ಕೆಲವೊಂದಿಷ್ಟು ವಿಶಿಷ್ಟ ಮತ್ತು ಅದ್ಭುತಗಳ ಬಗ್ಗೆ ಹೇಳ್ತೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಸ್ನೇಲ್ಸ್ ಹ್ಯಾವ್ ಮೋರ್ ದನ್ 25,000 teeth. ಅಂದ್ರೆ ಈ ಬಸವನ ಹುಳ ಅಥವಾ ಶಂಕದ ಹುಳ ಅಂತ ಏನ್ ಅಂತೀವಲ್ರಿ, ಅದೆಷ್ಟು ಚಿಕ್ಕದಿರುತ್ತೆ ಗೊತ್ತಾ? ಅದಕ್ಕೆ 25,000 ಹಲ್ಲುಗಳಿಗಿಂತನೂ ಹೆಚ್ಚು ಹಲ್ಲುಗಳು ಇರ್ತಾವ ಗೊತ್ತಾ? ಹಾಗೆ ನಿಮ್ಗೆ ನೀವು ನಕ್ಕಾಗ ಕಾಣುತ್ತಿರ್ತಲ್ಲ ಹಲ್ಲುಗಳು, ಅದು ಕೇವಲ 1/3 ಭಾಗ ಮಾತ್ರ ನಿಮಗೆ ಹಲ್ಲುಗಳು ಕಾಣ್ತಾ ಇರ್ತದೆ. ಇನ್ನು ಉಳಿದದ್ದು ಎಲ್ಲಾನು ಭಾಗ ಏನಿರ್ತದೆ ಹಲ್ಲಿಂದು ವಸಡೆಯ ಒಳಗಡೆ ಇರುತ್ತದೆ. ನಿಮ್ಗೊಂದು ಇನ್ನೊಂದು ವಿಶೇಷ ಗೊತ್ತಾ? ನಮ್ಮ ಜಗತ್ತಿನ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ದೊಳಗಿರೋ ಎಷ್ಟು ಜನಸಂಖ್ಯೆ ಇದಾರಲ್ಲ, ಅಷ್ಟು ಬ್ಯಾಕ್ಟೀರಿಯಾಗಳನ್ನು ನಮ್ಮ ಬಾಯಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುತ್ತದೆ. ನಮ್ಮ ಇಡೀ ಜೀವಮಾನದಲ್ಲಿ ಒಬ್ಬ ಮನುಷ್ಯನಿಗೆ ಕೇವಲ 52 ಹಲ್ಲುಗಳು ಇರುತ್ತೆ. ಹುಟ್ಟಿದಾಗ ಬರುವ ಹಲ್ಲುಗಳು ಸಂಖ್ಯೆ 20, ಮತ್ತೆ ಅದಾದ್ಮೇಲೆ ಬರೋದು 32. ಟೋಟಲ್ ಆಗಿ ಬರೀ ಕೇವಲ 52 ಹಲ್ಲುಗಳು ಮಾತ್ರ ಇರುತ್ತೆ. ಇದೇನಂದ್ರ ಮಾಸ್ಕಿಟೋಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಮಾಸ್ಕಿಟೋಸ್ ಸೊಳ್ಳೆಗಳಿಗೂ ಸಹ 47 ಟಿನ್ನಿ ಟೀತ್ಗಳು ಇರ್ತವೆ ಗೊತ್ತಾ? ನಾವು ಬೇಡ ರೀ ಹಲ್ಲು ತೆಗೆಯೋದು ಬೇಡ, ರೂಟ್ ಕೆನಲ್ ಮಾಡೋಣ ಅಂದ್ರು ನೀವು ಕೇಳಲಾರ್ದ ನಿಮ್ಮ ಹಲ್ಲನ್ನ ಬಾಯಿಯಿಂದ ಹೊರಗೆ ತೆಗೆಸ್ತಿರ್ತೀರಿ ಗೊತ್ತೇನ್ರಿ? ಒಂದು ಹಲ್ಲು ನಾವು ಹೊರಗೆ ತೆಗೆದ್ಮೇಲೆ, ಅದು ಹೊರಗೆ ತೆಗೆದ್ಮೇಲೂ ಇನ್ನೂ 15 ನಿಮಿಷ ಆ ಹಲ್ಲು ಜೀವಂತ ಇರುತ್ತದೆ. ಅದು 15 ನಿಮಿಷದ ನಂತರ ಡೆಡ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಆಕ್ಸಿಡೆಂಟಲಿ ನಿಮ್ಮ ಹಲ್ಲುಗಳು ಬಿದ್ರೆ ಇಮಿಡಿಯೇಟ್ಲಿ ಅದನ್ನ ಒಂದು ಹಾಲಲ್ಲಿ ಅಥವಾ ಸಲಾಯ್ನದಲ್ಲಿ ಇಟ್ಕೊಂಡ್ ಬಂದ್ರೆ ಅದನ್ನೇ ನಾವು ಏನ್ ಮಾಡ್ಬೋದ್ರಿ, ವಾಪಸ್ ಕುಂದರ್ಸ್ಬಹುದು. ಇದು ನಿಮ್ಗೆ ಗೊತ್ತಿತ್ತಾ? ಮೂಳೆಗಳು ಅಥವಾ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಪೆಟ್ಟು ಬಿದ್ದರೂ ಅದು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವ ಗುಣ ಹೊಂದಿರುತ್ತದೆ. ಆದ್ರೆ ನೆನಪಿರ್ಲಿ, ಎನಾಮೆಲ್ಲಕ್ಕೆ ಒಮ್ಮೆ ದಂತ ಕವಚಕ್ಕೆ ಹುಳುಕು ಆದರೆ ಅದು ತನ್ನನ್ನು ತಾನಾಗಿಯೇ ಸರಿಪಡಿಸಿಕೊಳ್ಳುವಕ ಆಗುವುದಿಲ್ಲ. ಅದು ಹುಳುಕು ಹಲ್ಲುಗಳಲ್ಲಿ ನಾವು ಖನಿಜಯುಕ್ತ ವಸ್ತುಗಳನ್ನು ತುಂಬಿ, ಅಂದರೆ ಸಿಮೆಂಟ್ ಅಥವಾ ಕಾಂಪೋಸಿಟ್ ಅನ್ನ ತುಂಬಿ ನಾವು ಅದನ್ನು ಸರಿಪಡಿಸಿಕೊಳ್ಳುತ್ತದೆ. ನಿಮ್ಗೊಂದು ವಿಷಯ ಗೊತ್ತಾ? ನಾವು ನಮ್ಮ ಲೈಫ್ ಟೈಮ್, ನಾವು ಹುಟ್ಟಿದಾಗಿಂದ ಯಾವಾಗಿಂದ ನಾವು ಬ್ರಷ್ ಹಿಡಿತೀವಲ್ಲ, ನಾವು ಸಾಯುವವರೆಗೂ ನಾವು ಲೈಫ್ ಟೈಮ್ ಒಳಗ ನಾವು ಎಷ್ಟು ತಾಸು ಬ್ರಷ್ ಮಾಡ್ತೀವಿ ಗೊತ್ತಾ? 38 ದಿನದಿಂದ 39 ದಿನಗಳು ಮಾತ್ರ ನಾವು ಬ್ರಷ್ ಮಾಡಿದಾಗ ಆಗುತ್ತದೆ. ಇದು ನಿಮಗೆ ವಿಶಿಷ್ಟತೆ ಗೊತ್ತಿತ್ತಾ? ಲೈಫ್ ಟೈಮ್ ನಲ್ಲಿ 39 ದಿನ ನಾವು ಬ್ರಷ್ ಮಾಡ್ತೀವಿ ಅಂತ ಹೇಳಿದೀವಿ. ನಿಮ್ಗೊಂದು ವಿಶಿಷ್ಟ ಗೊತ್ತಾ? ನಮ್ಮ ಜೀವನದಾಗ ನಮ್ಮ ಜೊಲ್ಲಗಳು ಇಡೀ ಲೈಫ್ ಲಾಂಗ್ ದಾಗ ಎಷ್ಟು ಬರುತ್ತೆ ಗೊತ್ತಾ? 2 ನೀವು ಸ್ವಿಮ್ಮಿಂಗ್ ಪೂಲ್ ತುಂಬಿಸಬಹುದು ಅಷ್ಟು ನಮ್ಮ ಬಾಯಿ ಒಳಗ ಲಾಲಾರಸ ಅಥವಾ ಜೊಲ್ಲು ಸಲೈವ ಅಂತ ಹೇಳ್ತೀವಲ್ಲ, 2 ಸ್ವಿಮ್ಮಿಂಗ್ ಪೂಲ್ ತುಂಬಿಸಬಹುದು, ಅಷ್ಟಕ್ಕೊಂದಿರುತ್ತೆ ಗೊತ್ತಾ? ಜಸ್ಟ್ ಲೈಕ್ ಫಿಂಗರ್ ಪ್ರಿಂಟ್, ನಮ್ಮ ಜಗತ್ತಿನ ಯಾವುದೇ ಮನುಷ್ಯನ ಹಲ್ಲುಗಳ ಸೆಟ್ಟು ಮತ್ತೊಬ್ಬರ ಹಾಗೆ ಸೇಮ್ ಇರುವುದಿಲ್ಲ. ಇದು ನಿಮ್ಗೆ ಗೊತ್ತಿತ್ತೆ? ಫಸ್ಟ್ ಟೂತ್ ಬ್ರಷ್ ಅನ್ನ ನಾವು 1938ರಲ್ಲಿ ಬಳಸಕ್ ಪ್ರಾರಂಭ ಮಾಡಿದೀವಿ. ಹಾಗಾದ್ರೆ ಟೂತ್ ಪೇಸ್ಟ್ ಯಾವಾಗ ಆಗಿತ್ತು ಗೊತ್ತಾ? ಟೂತ್ ಪೇಸ್ಟ್ ಅನ್ನ ನಾವು 1908ರಲ್ಲೇ ಕಂಡು ಹಿಡಿದ್ರು 30 ವರ್ಷ ಬೇಕಾಯ್ತು ನಮಗೆ ಬ್ರಷ್ ಬರಾಕ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? 1948ರಿಂದ ನಾವು ಕಮರ್ಷಿಯಲಿ ಮಾಡಿಫೈಡ್, ಹೀಗೆ ನಾವು ಯೂಸ್ ಮಾಡ್ತೀವಿ ಬ್ರಷಸ್ ಅನ್ನ, ಅವನ್ನ ಯೂಸ್ ಮಾಡಕ್ ಚಾಲು ಆಯ್ತು. ಇನ್ನಷ್ಟು ಕ್ರೇಜಿ ಮತ್ತು ಅನ್ನೋನ್ ಫ್ಯಾಕ್ಟ್ಸ್ ಅಬೌಟ್ ಟೀತ್, ಇನ್ನಷ್ಟು ವಿಶಿಷ್ಟತೆ ಮತ್ತು ಅದ್ಭುತಗಳ ಬಗ್ಗೆ, ಹಲ್ಲುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನಿಮಗೆ ಮತ್ತಷ್ಟು ನಾನು ಹೇಳ್ಕೊಡ್ತೇನೆ. ನಾ ಇಲ್ಲಿವರೆಗೆ ಹೇಳಿದ ಟೀತ್ ಬಗ್ಗೆ ನಿಮಗೆ ಯಾವುದು ತುಂಬಾ ಶಾಕ್ ಅನಿಸ್ತಿ ಅದನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೂ ನಿಮ್ಮ ಹಲ್ಲುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಗ್ತಾ ಇರಿ, ಸ್ಮೈಲ್ ಮಾಡ್ತಾ ಇರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ನಾನು ಮಾತಾಡ್ತೀನಿ.